ಭಾಳ ಬೇಜಾರಾಗ್ತಿದೆ ನನಗೆ. ನಾಗರತ್ನಮ್ಮ ಅಂತ ಅವ್ರ ಹೆಸರು. ಸಾಕಷ್ಟು ವರ್ಷಗಳ ಹಿಂದೆ ನಮ್ಮ ಆಶ್ರಮಕ್ಕೆ 2 ಸತಿ ಭೇಟಿ ಕೊಟ್ಟಿದ್ದರು, ಸಹಾಯ ಕೂಡ ಮಾಡಿದರು. ಹಾಗೆ ನಮ್ಮ ದೇವಸ್ಥಾನದ ಓಪನಿಂಗಿಗೆ ಒಂದು ದೊಡ್ಡ ಗಂಟೆನೂ ಸಮೇತ ತೊಗೊಬಂದು ಕೊಟ್ಟಿದ್ರು. ಪೂಜೆ ಸಾಮಾನುಗಳು, ಅಕ್ಕಿ, ರೇಷನ್ ಎಲ್ಲ ತೊಗೊಂಡು ಬಂದಿದ್ದರು. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಭಾಳ ಬೇಜಾರಾಗ್ತಿದೆ ನನಗೆ. ನಾಗರತ್ನಮ್ಮ ಅಂತ ಅವ್ರ ಹೆಸರು. ಸಾಕಷ್ಟು ವರ್ಷಗಳ ಹಿಂದೆ ನಮ್ಮ ಆಶ್ರಮಕ್ಕೆ 2 ಸತಿ ಭೇಟಿ ಕೊಟ್ಟಿದ್ದರು, ಸಹಾಯ ಕೂಡ ಮಾಡಿದರು. ಹಾಗೆ ನಮ್ಮ ದೇವಸ್ಥಾನದ ಓಪನಿಂಗಿಗೆ ಒಂದು ದೊಡ್ಡ ಗಂಟೆನೂ ಸಮೇತ ತೊಗೊಬಂದು ಕೊಟ್ಟಿದ್ರು. ಪೂಜೆ ಸಾಮಾನುಗಳು, ಅಕ್ಕಿ, ರೇಷನ್ ಎಲ್ಲ ತೊಗೊಂಡು ಬಂದಿದ್ದರು. ಕಾರಣಾಂತರಗಳಿಂದ ಹೃದಯಘಾತ ಆಗಿ ಅವರು ತೀರೋಗಿದ್ದಾರಂತೆ. ಭಾಳ ಬೇಜಾರಾಯ್ತು ಆ ವಿಷಯ ಕೇಳಿದ ತಕ್ಷಣ. ಯಾಕಂತ ಹೇಳಿದ್ರೆ ಪುಣ್ಯಾತ್ಮರನ್ನೇ ಅಥವಾ ಸಹಾಯ ಮಾಡಿದಂಥವ್ರನ್ನೇ ಬೇಗ ದೇವ್ರು ಕರ್ಕತ್ತಾನಲ್ಲ ಅನ್ನೋದು ಭಾಳ ಬೇಜಾರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಇನ್ನೊಂದು ಜನ್ಮ ಅಂತ ಇದ್ದರೆ ಮತ್ತೆ ನಿಮ್ಮ ಕುಟುಂಬದಲ್ಲೇ ಹುಟ್ಟಿ ಬರಲಿ. ಖುಷಿಯಾಗುತ್ತೆ. ನೀವೆಲ್ಲ ಇವತ್ತು ಅವರ ಹೆಸರಲ್ಲಿ ಇಲ್ಲಿ ಬಂದು ಎಲ್ರಿಗೂ ಪ್ರಸಾದದ ವ್ಯವಸ್ಥೆನ ಒಂದು ಅರ್ಥಪೂರ್ಣವಾಗಿ ಮಾಡಿಕೊಡ್ತಾ ಇದ್ದೀರಾ. ಅವ್ರು ತುಂಬ ಇಷ್ಟಪಡೋರು ಅನ್ಕೋತೀನಿ ಈ ಆಶ್ರಮನ. ಈ ಆಶ್ರಮಕ್ಕೆ ಬರಬೇಕು ಅಂದರೆ ತುಂಬ ಅದು ಚಿತ್ರದುರ್ಗದಿಂದ ಅವರು ಆಟೋ ಮಾಡ್ಕೊಂಡು, ಗಾಡಿ ಮಾಡ್ಕೊಂಡೆಲ್ಲ ಇಲ್ಲಿಗೆ ಬರ್ತಾ ಇದ್ರು. ಸೊ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದೇ ರೀತಿ ನಾನು ಬಂದಿದ್ದೇನೆ. ನಮ್ಮಮ್ಮನ 2ನೇ ವರ್ಷದ ಇದು ಕಾರ್ಯ ಮಾಡೋದಕ್ಕಾಗಿ ಇಲ್ಲೇ ಮಾಡಬೇಕು. ನಾನೊಂದು ಸರಿ ಭೇಟಿ ಕೊಡಬೇಕು, ಯೋಗೇಶ್ವರನ ನೋಡಬೇಕು. ಇಷ್ಟು ಜನ ನಾನು ಸಾಕ್ತಾ ಇದ್ದಾರೆ ಅಂದಮೇಲೆ ದೊಡ್ಡ ಇದು ಅಂತೇಳಿ ಬಂದಿದ್ದೀನಿ ನಾನು. ಏನು ಹೇಳ್ತಾ ಇದ್ರಿ ಆಶ್ರಮದ ಬಗ್ಗೆ? ಆಶ್ರಮದ ಬಗ್ಗೆ ಅವ್ರ ಹತ್ರ ಭಾಳ ಇತ್ತು. ಇಲ್ಲೆಲ್ಲೋ ಬಿದ್ದವ್ರನ್ನೆಲ್ಲ ಕರ್ಕೊಂಬಂದು ಸೇವೆ ಮಾಡ್ತಾ ಇದ್ದಾರೆ. ಒಬ್ಬರು ನೋಡ್ಕೊಳಕ್ಕೆ ಇದು ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಇಷ್ಟು ಜನನ ನೋಡ್ತಾ ಇದ್ದಾರೆ ಅಂದರೆ ಭಾಳ ಅವ್ರಿಗೆ ಆಸೆ. ಸೊ ಇವತ್ತು ಅವ್ರ ಹೆಸರಲ್ಲಿ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ನನ್ನ ಪ್ರಕಾರ ಅವರು ಈ ಆಶ್ರಮನ ತುಂಬ ಇಷ್ಟಪಡ್ತಾ ಇದ್ರು. ಹೌದು, ನನ್ನ ಪ್ರಕಾರ ಇವ್ರ ಜೊತೆ ಕೂತ್ಕೊಂಡು ಅವರು ಊಟ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರಿಗೆ ಒಳ್ಳೇದಾಗಲಿ, ನಿಮ್ಮ ಕುಟುಂಬಕ್ಕೂ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ, ಆಯುಷ್ಯು, ಆರೋಗ್ಯ, ಕೀರ್ತಿ ಎಲ್ಲರಿಗೂ ಕೊಡಲಿ. ಇನ್ನೊಂದು ಜನ್ಮ ಅಂತ ಇದ್ದರೆ ಮತ್ತೆ ನಿಮ್ಮ ಕುಟುಂಬದಲ್ಲೇ ಹುಟ್ಟಿ ಬರಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಒಳ್ಳೇದಾಗಲಿ, ಧನ್ಯವಾದ. ಸೊ ಎಲ್ಲರೂ ಒಂದ್ಸತಿ ಜೋರಾಗಿ ಅವ್ರಿಗೆ ಕ್ಲಾಪ್ಸ್ ಮಾಡಿ. ಹಾಗೆ
ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರು ಒಳ್ಳೇದಾಗಲಿ, ಭಗವಂತ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ನಿಮಗೆ ಕರುಣಿಸ್ಲಿ, ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ ಅಮ್ಮ. ಒಳ್ಳೇದಾಗಲಿ. ಧನ್ಯವಾದ.